ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ನಡೀತಾ ಇದೆ ಅಥವಾ ಅಂತರ್ಯುದ್ಧದ ಮುನ್ಸೂಚನೆ ಕಾಣ್ತಾ ಇದೆ. ಈ ಬೆನ್ನಿಗೆ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅದನ್ನೇ ಅಸ್ತ್ರವಾಗಿಟ್ಟುಕೊಂಡು ವಾಗ್ದಾಳಿ ಮಾಡಿದ್ದಾರೆ. ಮುಂದಿನ ನಾಯಕ ಜಾರಕಿಹೊಳಿ ಅಂತ ಯತೀಂದ್ರ ಹೇಳಿದ್ರಲ್ವಾ, ಸಿದ್ದರಾಮಯ್ಯ ಅವರೇ ಯತೀಂದ್ರ ಮೂಲಕ ಇದನ್ನು ಹೇಳಿಸಿದ್ದಾರೆ. ಜಾರಕಿಹೊಳಿ ಹೆಸರನ್ನ ಹೇಳೋ ಮೂಲಕ ಡಿಕೆಶಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕು ಅನ್ನೋ ಗೊಂದಲ ಕ್ರಿಯೇಟ್ ಮಾಡ್ತಿದ್ದಾರೆ. ಬಿಹಾರ ಎಲೆಕ್ಷನ್ಗೆ ರಾಜ್ಯದಿಂದ ಫಂಡಿಂಗ್ ಹೋಗ್ತಿದೆ ಅನ್ನೋ ಆರೋಪವನ್ನು ಆರ್ ಅಶೋಕ್ ಮಾಡಿದ್ದಾರೆ. ಬಿಹಾರಕ್ಕೆ 400 ಕೋಟಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ. ಬಿಹಾರ ಎಲೆಕ್ಷನ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ, ಒಳ ಜಗಳದಿಂದ ಈ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಈಗ ಯತೀಂದ್ರ ಅಲ್ಲ ಹೇಳ್ತಾ ಇರೋದು, ಸಿದ್ದರಾಮಯ್ಯನವರೇ ಮಾಡಿಸ್ತಾ ಇರೋದು. ಅಂದರೆ ಡಿ ಕೆ ಶಿವಕುಮಾರ್ಗೆ ಚೆಕ್ಮೇಟ್ ಅಷ್ಟೇ ಇದು. ಚೆಕ್ ಅವರು ಸ್ಪೀಡ್ ಹೋಗ್ತಾ ಇದ್ರಲ್ಲ, ಎಲ್ಲ ದೇವಸ್ಥಾನಗಳು ಸುತ್ತಾ ಇದ್ರೆ ಅವರು ಇಲ್ಲಿ ಇವರು ಅವ್ರಿಗೆ ಎಲ್ಲೆಲ್ಲಿ ಚೆಕ್ ಇಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ನಾನೇ ಸಿ ಎಮ್ ಅಂತೇಳಿ ಸಿ ಎಮ್ ಚೇರ್ ಮೇಲೆ ಅವಾಗೆ ಟವಲ್ ಹಾಕೊಂಡು ಕೂತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಅವರು ಜಾರಕಿಹೊಳಿ ಅವ್ರ ಹೆಸರು ಪ್ರಸ್ತಾವ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಜಾರಕಿಹೊಳಿ ಆಗಲ್ಲ, ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಹಂಗೆ ಕಂಟಿನ್ಯೂ ಆಗಬೇಕು. ಹಿಂಗೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಪಕ್ಕಾ ಹೋಗ್ತೈತೆ, ಏನು ಡೌಟ ಇಟ್ಕೊಂಬೇಡಿ. ಅಲ್ಲ, ಟಾರ್ಗೆಟ್ ಡಿನ್ನರ್ ಅಲ್ಲ ಅದು ರೀ, ಡಿನ್ನರ್ ಪಾರ್ಟಿ ಅಲ್ಲ ಅದು, ಮನಿ ಪಾರ್ಟಿ ಅದು. ಆ ಫಂಡಿಂಗ್ ಎಷ್ಟೆಷ್ಟು ಅಂತ ಖಾತೆ ವೈಸ್ ಫಿಕ್ಸ್ ಮಾಡಿದ್ದಾರೆ. ಫಿಕ್ಸ್ ಮಾಡಿರೋದು 100ಕ್ಕೆ. ನನಗೆ ಅಲ್ಲಿ ಯಾರು ಹೋಗಿದ್ರೋ ಅವರೇ ಹೇಳಿದ್ದಾರೆ ನನಗೆ. ಬಿಹಾರ ಎಲೆಕ್ಷನ್ಗೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ಫಂಡ್ ಬರ್ತತೆ? ಬಿಹಾರ ಎಲೆಕ್ಷನ್ಗೆ ಮೇಯ್ನ್ ಫಂಡಿಂಗ್ ಕರ್ನಾಟಕನೇ ಮೇಯ್ನ್ ಫಂಡರ್. 400 ಕೋಟಿ ಏನೋ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. 400 crores ಫಂಡಿಂಗ್ ಇಲ್ಲಿಂದ ಪಕ್ಕ. ನನಗನ್ಸುತ್ತೆ ಸರ್ಕಾರನೇ ಬಿದ್ದೋಗ್ಬೋದು ಅವ್ರ ಜಗಳದಲ್ಲಿ. ಹೌದು, ನಾವೇನು ಯಾವುದೋ ಇದು ಮಾಡಲ್ಲ. ನಮ್ಮ ಸುರೇಶ್ ಗೌಡ್ರೆಲ್ಲ ಹೇಳಿದ್ದಾರೆ ಈ ಸರಿ. ಅದನ್ನೇ ಅಸ್ತ್ರವಾಗಿಟ್ಟುಕೊಂಡು ವಾಗ್ದಾಳಿ ಮಾಡಿದ್ದಾರೆ. ಮುಂದಿನ ನಾಯಕ ಜಾರಕಿಹೊಳಿ ಅಂತ ಯತೀಂದ್ರ ಹೇಳಿದ್ರಲ್ವಾ, ಸಿದ್ದರಾಮಯ್ಯ ಅವರೇ ಯತೀಂದ್ರ ಮೂಲಕ ಇದನ್ನು ಹೇಳಿಸಿದ್ದಾರೆ. ಜಾರಕಿಹೊಳಿ ಹೆಸರನ್ನ ಹೇಳೋ ಮೂಲಕ ಡಿಕೆಶಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕು ಅನ್ನೋ ಗೊಂದಲ ಕ್ರಿಯೇಟ್ ಮಾಡ್ತಿದ್ದಾರೆ. ಬಿಹಾರ ಎಲೆಕ್ಷನ್ಗೆ ರಾಜ್ಯದಿಂದ ಫಂಡಿಂಗ್ ಹೋಗ್ತಿದೆ ಅನ್ನೋ ಆರೋಪವನ್ನು ಆರ್ ಅಶೋಕ್ ಮಾಡಿದ್ದಾರೆ. ಬಿಹಾರಕ್ಕೆ 400 ಕೋಟಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ. ಬಿಹಾರ ಎಲೆಕ್ಷನ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ, ಒಳ ಜಗಳದಿಂದ ಈ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಯತೀಂದ್ರ ಅಲ್ಲ ಹೇಳ್ತಾ ಇರೋದು, ಸಿದ್ದರಾಮಯ್ಯನವರೇ ಮಾಡಿಸ್ತಾ ಇರೋದು. ಅಂದರೆ ಡಿ ಕೆ ಶಿವಕುಮಾರ್ಗೆ ಚೆಕ್ಮೇಟ್ ಅಷ್ಟೇ ಇದು. ಚೆಕ್ ಅವರು ಸ್ಪೀಡ್ ಹೋಗ್ತಾ ಇದ್ರಲ್ಲ, ಎಲ್ಲ ದೇವಸ್ಥಾನಗಳು ಸುತ್ತಾ ಇದ್ರೆ ಅವರು ಇಲ್ಲಿ ಇವರು ಅವ್ರಿಗೆ ಎಲ್ಲೆಲ್ಲಿ ಚೆಕ್ ಇಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ನಾನೇ ಸಿ ಎಮ್ ಅಂತೇಳಿ ಸಿ ಎಮ್ ಚೇರ್ ಮೇಲೆ ಅವಾಗೆ ಟವಲ್ ಹಾಕೊಂಡು ಕೂತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಅವರು ಜಾರಕಿಹೊಳಿ ಅವ್ರ ಹೆಸರು ಪ್ರಸ್ತಾವ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಜಾರಕಿಹೊಳಿ ಆಗಲ್ಲ, ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಹಂಗೆ ಕಂಟಿನ್ಯೂ ಆಗಬೇಕು. ಹಿಂಗೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಪಕ್ಕಾ ಹೋಗ್ತೈತೆ, ಏನು ಡೌಟ ಇಟ್ಕೊಂಬೇಡಿ. ಅಲ್ಲ, ಟಾರ್ಗೆಟ್ ಡಿನ್ನರ್ ಅಲ್ಲ ಅದು ರೀ, ಡಿನ್ನರ್ ಪಾರ್ಟಿ ಅಲ್ಲ ಅದು, ಮನಿ ಪಾರ್ಟಿ ಅದು. ಆ ಫಂಡಿಂಗ್ ಎಷ್ಟೆಷ್ಟು ಅಂತ ಖಾತೆ ವೈಸ್ ಫಿಕ್ಸ್ ಮಾಡಿದ್ದಾರೆ. ಫಿಕ್ಸ್ ಮಾಡಿರೋದು 100ಕ್ಕೆ. ನನಗೆ ಅಲ್ಲಿ ಯಾರು ಹೋಗಿದ್ರೋ ಅವರೇ ಹೇಳಿದ್ದಾರೆ ನನಗೆ. ಬಿಹಾರ ಎಲೆಕ್ಷನ್ಗೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ಫಂಡ್ ಬರ್ತತೆ? ಬಿಹಾರ ಎಲೆಕ್ಷನ್ಗೆ ಮೇಯ್ನ್ ಫಂಡಿಂಗ್ ಕರ್ನಾಟಕನೇ ಮೇಯ್ನ್ ಫಂಡರ್. 400 ಕೋಟಿ ಏನೋ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. 400 crores ಫಂಡಿಂಗ್ ಇಲ್ಲಿಂದ ಪಕ್ಕ. ನನಗನ್ಸುತ್ತೆ ಸರ್ಕಾರನೇ ಬಿದ್ದೋಗ್ಬೋದು ಅವ್ರ ಜಗಳದಲ್ಲಿ. ಹೌದು, ನಾವೇನು ಯಾವುದೋ ಇದು ಮಾಡಲ್ಲ. ನಮ್ಮ ಸುರೇಶ್ ಗೌಡ್ರೆಲ್ಲ ಹೇಳಿದ್ದಾರೆ ಈ ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.